ಯಾಕೆ ನೋಡ್ಬತ್ತೀಯ ನಿಧಾನಕ್ಕೆ ಬರ್ಲಾ ಎಲ್ಲ ಸರಿಯಾಗಿ ಕ್ಯೂನಾಗ ನಿಂತ್ಕೊಳ್ಳಿ ಸರಿಯಾಗಿ ನಿಂತ್ಕೋಬೇಕು ಕ್ಯೂನಾಗೆ ಗೊತ್ತಾಯ್ತಾ ಬಾ ಬರ್ರಿ ಕಡೆಗೆ ಬಂದ್ರ ಎಲ್ಲ ದುಡ್ಡು ಗಿಡ್ ಸರಿಯಾಗಿ ತಂದಿರಾ ಸರಿ ಮತ್ತೆ ಮಕ್ಳನ್ನ ಯಾಕೆ ಕರ್ಕೊಂಡ್ ಬಂದೆ ಬರ್ಲ ಕಡೆಗೆ ಬಂದ್ಬಿಟ್ಟ ಇಲ್ಲಿ ಟಿವಿ ಕಾಣಿಸಲ್ವಲ್ಲ ಹೋಗಲ್ಲ ಅಂಕೆ ಏನು ಹಲ್ಗಿನಿಸ್ತಾ ಇದೀಯಾ ನಿನ್ಗೆ ಹೇಳದ್ನಲ್ಲ ಆವತ್ತೆ ಇನ್ನು ಯಜಮಾನಿಗೆ ಹಸು ಕೊಡೋಕ್ಕಾಗಲ್ಲ ಅವನು ಅನ್ಫಿಟ್ ನನ್ನ ಹತ್ರ ನಮ್ಮ ಯಜಮಾನ್ರು ₹100 ಜಾಸ್ತಿ ಕಟ್ ಕಳ್ಸವ್ರಣ್ಣ ಬಹಳ ಬುದ್ಧಿವಂತ ನೀನು ಕಲ್ಲೇಸಿ ಸರ್ ಇರುಪಾಕ್ಷಿಗೆ ಬೇರೆ ಹೆಸರಿನಲ್ಲಿ 2 ಹಸು ಬರ್ಕೋ ಬೇರೆಯವ್ರ ಹೆಸರಿನಲ್ಲಿ ಕೊಡ ಎಷ್ಟು ಆಶಾ ತಗ ಸಮಯ ನಂಗೊಂದಸ ಓ ಏನೋ ಕರೆ ಮಳೆ ಪರವಾಗಿಲ್ಲ ದುಡ್ಡು ಹಂಚ್ಕೊಂಡು ಬಂದಿದ್ಯಾ ಮೊದಲು ಹೆಬ್ಬೆಟ್ಟೊತ್ತು ಏಯ್ ಕರೆ ಮಳೆ ಈ ಅರ್ಜಿ ಮೇಲೆ ಹಿಂಗ್ ತಗೊಂಡು ನೀನ್ ಹೆಬ್ಬೆಟ್ಟೊತ್ತು ಎಡಗೈ ಹೆಬ್ಬೆರಳೊತ್ತು ಅಂದ್ರೆ ಬಲಗಾಲ ಹೆಬ್ಬೆರಳೊತ್ತಾನೆ ಕೊಡ ಇಲ್ಲಿ ಕೈನಾ ಸೈನ್ ಮಾಡಕ್ ಬರ್ದಿದ್ರು ಪಾರಿನ ಸಾಬೇಕು ಪೆದ್ ಬಡ್ಡಿ ಮಗನ್ಗೆ ಏ ಹೋಗ ಇನ್ಸ್ಪೆಕ್ಟರ್ ಹತ್ರ ದುಡ್ಡು ಕಟ್ಟು ಅಲ್ಲ ಸಮಯ ಹೆಬ್ಬೆಟ್ಟು ಅಂದ್ಮೇಲೆ ಹೆಬ್ಬೆಟ್ಟು ಕಾಲಿಂದಾದ್ರೇನು ಕೈಯಿಂದಾದ್ರೇನು ಅಲ್ಲೂರಾ ಇದು ಕಮಂಗಿಪುರ ಅಲ್ವಾ ಎಲ್ಲ ಆಗತ್ತೆ ದುಡ್ಡು ತೆಗಿ ಮೊದಲು ದುಡ್ಡು ಯಾವ ದುಡ್ಡು ಫಾರಿನ್ ಹಸ ಬೇಕು ಅಂತ ಬೊಂಬಡಿ ಹೊಡಿತಿದ್ಯಲ್ಲ ಅದ್ರ ಮೆಂಬರ್ಶಿಪ್ ಇದು ಸರ್ಕಾರಿ ಕೀಮ್ ಅಲ್ಲೂರಾ ಹೌದು ಮತ್ತೆ ನಮಗೆ ಮೀಸಲಾತಿ ಇಲ್ಲೂರಾ ಬಲೆ ಕಿಲಾಡಿ ನೀನು ಇದೆಲ್ಲ ನನ್ನ ಕವಿತೆಗಳ ಪ್ರಭಾವ ಸರ್ ಇಲ್ಲ ಸಾ ಅವನು ದಿನ ಪ್ರದೇಶ ಸಮಾಚಾರ ಕೇಳ್ತಾನೆ ಈ ಮೀಸಲಾತಿ ಎಲ್ಲ ಇಂಡಿಯಾ ಗವರ್ಮೆಂಟ್ ಆದ್ರೆ ಇದು ವರ್ಲ್ಡ್ ಬ್ಯಾಂಕ್ ಲೋನು ಇಂಟರ್ನ್ಯಾಷನಲ್ ಸ್ಕೀಮು ಏಯ್ ಇನ್ಸ್ಪೆಕ್ಟರ್ ಇದು ಗೊತ್ತಾಗ್ಲಿಲ್ಲ ಹೋಗ ದುಡ್ಡು ತಗೊಂಬ ಹೋಗ ದುಡ್ಡು ತಂದೆ ತತ್ತೀನಿ ಹೊಸ ಸಾಕ್ಯ ಸಾಕ್ತೀನಿ ಹಾಲ್ ಕರಿಯೋದಯ್ಯ ಬೆಣ್ಣೆ ಕಾಸೋದಯ್ಯ ತುಪ್ಪ ನೆಕ್ಕದಯ್ಯ ತತ್ತೀನಿ ತಂದೆ ತತ್ತೀನಿ ತಂದೆ ತತ್ತೀನಿ ಏನೋ ಹಸು ಸಾಕೊಂಡು ದೇವರಿಗೆ ಹಾಲಿನ ಅಭಿಷೇಕ ಮಾಡೋಣ ಅಂತ ಓ ಐಸಿ ಅಲ್ಲ ಅರ್ಚಕ್ರೆ ಫಾರಿನ್ ಹಸು ಹಾಲು ನಮ್ಮ ಇಂಡಿಯನ್ ದೇವರಿಗೆ ಸರಿ ಹೋಗ್ತದ ಆ ಹಸು ಫಾರಿನ್ದಾದ್ರೇನು ಹುಲ್ಲು ಹುರುಳಿ ಕಲಗಚ್ಚು ಇಂಡಿಯಾದ್ದೇ ತಾನೆ ಅಂದ್ಮೇಲೆ ಆ ಹಾಲು ಇಂಡಿಯಾದ್ದೇ ಆಯ್ತಲ್ಲ ಹಸು ಜೊತೆ ಬರ್ತಾ ಅಪ್ಪ ಅಮ್ಮನ್ನು ಕರ್ಕೊಂಬಂದ್ಬಿಡಿ ಹಣ ಕೊಟ್ಬಿಡ ಮರ್ಕ್ಬಿಡಿ ನಾಳೆನೇ ಹೋಗ್ಬೇಕಾ ಒಂದು ವಾರದಲ್ಲಿ ಬಂದ್ಬಿಡ್ತೀನಿ ನೀನು ಕೊಡದೇ ಇದ್ರು ಆಗ್ತಿತ್ತು ಆದ್ರೆ ಕಾನೂನು ಅಂದ್ಮೇಲೆ ಎಲ್ರಿಗೂ ಒಂದೇ ಅಲ್ವಾ ಪರವಾಗಿಲ್ಲ ಕೊಡು ದುಡ್ಡನ್ನ ಸರಿಯಾಗಿ ಎಣಿಸ್ಕೊಳ್ಳಿ ಓ ಐ ಸಿ ಏಯ್ ಬಾರೋ ಇಲ್ಲಿ ಏನ್ ಸೊಮ್ಮೆ ಈ ವ್ಯಕ್ತಿ ಏನಾದ್ರು ಇಲ್ಲಿ ಬಂದಿದ್ನಾ ಓ ಇವ್ರಾ ಇವ್ರು ನಮ್ ಕೌ ಇನ್ಸ್ಪೆಕ್ಟರ್ ಸಾರ್ ಕೌ ಇನ್ಸ್ಪೆಕ್ಟರ್ ಇವ್ರು ಬಂದ್ 15 ದಿವಸ ಆಯ್ತು ಇಲ್ಲಿ ಇವ್ರು ಬಹಳ ಫೇಮಸ್ ಫಾರಿನ್ ಹಸ ಕೊಡ್ತಾರಂತೆ ನೀವೇ ಸಾರ್ ಅವನ್ ಚೆಕಿಂಗ್ ಇನ್ಸ್ಪೆಕ್ಟರ್ ಬಾ ಕೂತ್ಕೋ ನನ್ ಚೌರ ಮಾಡ್ಕತಾ ಇರಿ ಬಂದೆ 20 ಹಸಿನ ಜವಾಬ್ದಾರಿ ನಿಮ್ದು ಕೌ ಇನ್ಸ್ಪೆಕ್ಟ್ರೆ ಚೆಕಿಂಗ್ ಇನ್ಸ್ಪೆಕ್ಟ್ರು ಹೋಗಲ್ಲ ಮೊನ್ನೆ ತಾನೇ ಸಬ್ ಇನ್ಸ್ಪೆಕ್ಟರ್ ಬಂದು ಹೋದ್ರು ಈಗ ಚೆಕಿಂಗ್ ಇನ್ಸ್ಪೆಕ್ಟರಾ ಅರೆ ಹಾಲು ಇವನ್ ಯಾಕೆ ಇಲ್ಲಿ ಬಂದ ಓ ಚೆಕಿಂಗ್ ಇನ್ಸ್ಪೆಕ್ಟರ್ ಬರಬೇಕು ಸರ್ವೆ ಎಲ್ಲ ಮುಗೀತು ಸರ್ ಈಗ ಶೇರ್ ಕಲೆಕ್ಟ್ ಮಾಡ್ತಾ ಇದ್ದೀನಿ ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಡಿಸ್ಕಸ್ ಮಾಡಬೇಕು ನಿನ್ನ ಕಡತಗಳನ್ನೆಲ್ಲ ತುಂಬಿಕೊಂಡು ಜೀಪ್ ಹತ್ತು ಎಸ್ ಸರ್ ಕಮಂಗಿ ಕಟ್ರ ಕಲ್ಲೇಸಿ ನೋಡಿ ಹುಷಾರು ಅವರಿಗೆಲ್ಲ ರಸೀದಿ ಕೊಡಿ ನೀವೇನು ಯೋಚನೆ ಮಾಡಬೇಡಿ ದುಡ್ಡು ನಾನು ತಗೊಂಡು ಹೋಗ್ತೀನಿ ಕೊಡ್ರಪ್ಪ ಹಾಗೆ ಗುಡ್
ವೆರಿ ಗುಡ್. ನೋಡ್ರಪ್ಪ, ದುಡ್ಡು ತಗೊಂಡಿದ್ದೀನಿ, ಎಲ್ರಿಗೂ ರಸೀದಿ ಒತ್ತಿ ಕೊಡಿ. ನೀವು ಅಷ್ಟೇ ರಸೀದಿ ಒತ್ತಿ ತಗೊಂಡೋಗಿ. ನಡೀರಿ. ಒಂದ್ ಎಳ್ಳಿ ತರ್ಲ ಏನು ಬೇಡ, ಹೋಗಯ್ಯ. ಅಬ್ಬಾ, ನಮ್ ಕವಿ ಇನ್ಸ್ಪೆಕ್ಟರ್ ಸ್ಟ್ರಿಕ್ಟ್ ಅಂದ್ರೆ ಚೆಕಿಂಗ್ ಇನ್ಸ್ಪೆಕ್ಟರ್ ಇನ್ನೂ ಸ್ಟ್ರಿಕ್ಟ್. ಕವಿ ಇನ್ಸ್ಪೆಕ್ಟರ್ ಕನ್ಸ್ ಕಾಣ್ತಿದ್ಯೇನೆ? ಇವತ್ತೇನು ನಮ್ಮನ್ ಬಿಟ್ಟು ಒಬ್ಳೆ ಬಂದ್ಬಿಟ್ಟಿದ್ದಾಳೆ? ಅಂತೂ BA ಓದಿದ್ ಹುಡುಗನ್ನೇ ಬಲೆಗೆ ಹಾಕೊಂಡೆ ಬಿಡೆ. ನಾನ್ ಬರ್ತೀನಿ ಕಣ್ರಿ, ನಂಗೆ ತುಂಬಾ ಕೆಲಸ ಇದೆ. ನಿನಗೇನ್ ಕೆಲಸ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಮಗೋ ಈ ಊರನ್ ಕಮಂಗಿಗಳೇ ಗತಿ. ಕಳ್ಳ, ಸುಳ್ಳ, ಕದೀಮ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡು ನಾನು ಊರೆಲ್ಲ ಹುಡುಕ್ತಾ ಇದ್ರೆ ಕಮಂಗಿಪುರಕ್ಕೆ ಬಂದು ಕವಿ ಇನ್ಸ್ಪೆಕ್ಟರ್ ಆಟ ಆಡ್ತಾ ಇದೆಯಾ? ಜೀವನವೇ ಒಂದು ನಾಟಕ ರಂಗ ಕಣಯ್ಯ. ಆ ಭಗವಂತನೇ ಸೂತ್ರಧಾರ, ನಾವೆಲ್ಲ ಪಾತ್ರಧಾರಿಗಳು. ಆ ಪುರಾಣ ಎಲ್ಲ ನನ್ನ ಹತ್ರ ಹೋದ್ರು ಬೇಡ. ಆ ದುಡ್ಡನ್ನು ವಾಪಸ್ ಕೊಟ್ಟು ಜನರ ಕ್ಷಮೆ ಕೇಳಿ ನನ್ ಜೊತೆ ಬಾ. ಹೋಗಲು ಗುಗ್ಗು, ಅಷ್ಟು ಕಷ್ಟಪಟ್ಟು ಸಂಪಾದಿಸಿದ ಹಣನೆಲ್ಲ ವಾಪಸ್ ಕೊಡ್ಬೇಕಂತೆ. ದುಡ್ಡಿನ ಬೆಲೆ ಗೊತ್ತಾಗುರು. ನನ್ ಮಗ ಫುಟ್ಪಾತ್ ಬುದ್ಧಿ ಎಲ್ಲಿ ಬಿಡ್ತೀಯ? 20 ವರ್ಷದಿಂದ ಪುಸ್ತಕ ಫೀಸು ಅಂತ ನನ್ನ ಹತ್ರ ದುಡ್ಡು ಕೇಳ್ತಿದ್ದೆ. ಹೌದು, ಕೊಟ್ಟು ಕೊಟ್ಟು ನೀನು ದೊಡ್ಡವನಾದೆ, ತಗೊಂಡು ತಗೊಂಡು ನಾನು ಚಿಕ್ಕವನಾದೆ. ಇನ್ಮೇಲೆ ನಿನ್ನ ಹಂಗು ಬೇಕಾಗಿಲ್ಲ. ಮಹಾ ಸ್ವಾಭಿಮಾನಿ ನನ್ ಮಗ. ಇಷ್ಟು ದಿನ ಇಲ್ಲದ ಆತ್ಮ ಗೌರವ ಈಗ ಉಕ್ಕಿ ಹರಿತಾ ಇದೆ. ಬಾಲು, ಬಾಯಲ್ಲಿ ಚಿನ್ನದ ಚಮಚ ಇಟ್ಕೊಂಡು ಬಾಳೆಹಣ್ಣಿನ ಗುಡಾಂಡಲ್ಲಿ ಬೆಳೆದವನು ನೀನು. 40 ವರ್ಷ ಆದ್ರೂ ನಿರುದ್ಯೋಗಿ ಆಗಿರೋ ನನ್ನಂತವರ ಮನಸ್ಸು ನಿನ್ನಂತ ಶ್ರೀಮಂತರಿಗೆ ಅರ್ಥ ಆಗಲ್ಲ. ನಿನಗೇನೋ ಕಮ್ಮಿ. ನೋಡು, ನೀನೊಬ್ಬ ಅನಾಥ ಇರ್ಬೋದು, ಆದ್ರೂ ನೀನೊಬ್ಬ ಗೋಲ್ಡ್ ಮೆಡಲಿಸ್ಟ್, ಒಳ್ಳೆ ಡಿಬೇಟರ್, ರ್ಯಾಂಕ್ ಸ್ಟೂಡೆಂಟ್ ಜನ್ಮಕ್ಕೆ ಬೆಂಕಿ ಹಾಕ. ಇತ್ತೀಚೆಗೆ AC ಪೋಸ್ಟಿಗೆ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ. ಏನ್ ನಿನ್ನ ಹೆಸರು? ಡಾಕ್ಯುಮೆಂಟ್ಸ್ ಫೈಲ್ ನಿಮ್ಮ ಎದುರಿಗೆ ಇದೆ, ಓದೋಕ್ ಬರಲ್ವಾ? ಹುಟ್ಟಿದ್ದು ಪುಣ್ಯಭೂಮಿ ಭಾರತಾಂಬೆ ಮಡಿಲಲ್ಲಿ. ಹೊರಟಾಗಿ ಉತ್ತರ ಕೊಟ್ಟಿಲ್ಲ ಯಾಕೆ? ಕಳೆದ 32 ಇಂಟರ್ವ್ಯೂಗಳಲ್ಲಿ ಬಹಳ ಮೃದುವಾಗಿ ಉತ್ತರ ಕೊಟ್ಟಿದೆ, ಆದ್ರೆ ಕೆಲಸ ಸಿಗ್ಲಿಲ್ಲ. ಅದಕ್ಕೆ. ನಿನ್ನ ಜೀವನದ ಗುರಿ ಏನು? ಕೈಯಲ್ಲಿ ಬಂದೂಕ್ ತಗೊಂಡು ನಿಮ್ಮಂಥವ್ರನ್ನೆಲ್ಲ ಶೂಟ್ ಮಾಡಬೇಕು ಅಂತ. ಉಗ್ರಗಾಮಿ ಆಗೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ನಿಮ್ಮ ಹಾಗೆ ನನಗೂ ಧೈರ್ಯ ಸಾಲಿಲ್ಲ, ಅದಕ್ಕೆ. ಧೈರ್ಯ ಸಾಲಿಲ್ವಂತೆ. ಭಾರತದಲ್ಲಿ ಬದನೆಕಾಯಿ ಜಾಸ್ತಿ ಬೆಳೆಯೋ ಜಾಗ ಯಾವುದು? ನಿಮ್ಮನೆ ಹಿತ್ಲು. ಚೀನಾದ ಮಹಾಗೋಡೆ ಕಟ್ಟಿದವ್ರು ಯಾರು? ನಾನಂತೂ ಅಲ್ಲಪ್ಪ. ಸರಿ, ದೇವ್ರು ಅಂದ್ರೆ ಯಾರು? ನಾನೇ. ಭೂಮಿ ಯಾಕೆ ಗುಂಡಗಿದೆ? ಅದ್ರ ಇಷ್ಟ. ನೀವ್ ಯಾಕೆ ಗುಂಡ್ಗಿದ್ದೀರಿ? ಯಾರ ತಲಹರಟೆ ಕಣ್ರಿ? ಯಾರದು ತಲೆ ಹರಟೆ ಅಂದಿದ್ದು? ನೀನ್ ತಲೆ ಹರಟೆ, ನಿನ್ನ ಅಪ್ಪ ತಲೆ ಹರಟೆ. ನೀವೆಲ್ಲ ನನಗೆ ಕೆಲಸ ಕೊಡ್ತೀನಿ ಅಂತ ಗ್ಯಾರಂಟಿ ಕೊಡ್ತೀರಾ? ನಿಮ್ಮ ಎಲ್ಲ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತೀನಿ. ಚಿಚಿ, ಯಾರೋ ಶುದ್ಧ ತಲೆ ಹರಟೆ. ಏಯ್, ಕುತ್ತಿಗೆ ದಬ್ಬ ಆಚೆಗೆ. ಬನ್ನಿ ಸರ್. ಲಂಚ ತಿಂದು ಕೂತಿರೋ ನೀವೆಲ್ಲ ನನಗೆ ಕೆಲಸ ಕೊಡೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಐ ಡೋಂಟ್ ಕೇರ್. ನಾನು ಒಬ್ಬ ರ್ಯಾಂಕ್ ಸ್ಟೂಡೆಂಟ್. ಇಂಟರ್ವ್ಯೂಗಳಿಗೆ ಹೋಗಿ ಹೋಗಿ ನನ್ನ ಕಾಲೆಲ್ಲ ಸವಲೋಗ್ಬಿಟ್ಟಿದೆ. ನನ್ನನ್ನು ಅವಮಾನಿಸ್ತೀರೇನ್ರೋ? ಇನ್ಮೇಲೆ ಈ ಡಿಗ್ರಿಗಳ ಅಗತ್ಯ ನನಗಿಲ್ಲ. ಸ್ವತಂತ್ರ ಭಾರತದಲ್ಲಿ ನಿಮಗಿಂತ ಚೆನ್ನಾಗಿ ಬದುಕೋದು ಹೇಗೆ ಅಂತ ನನಗೆ ಗೊತ್ತು. ಅಷ್ಟು ಹುಚ್ಚುಚ್ಚಾಗಿ ನಡ್ಕೊಂಡ್ರೆ ಯಾರು ಕೆಲಸ ಕೊಡ್ತಾರೆ? ಸಾಕು ನಿಲ್ಸಯ್ಯ, ಗಾಡಿ ನಿಲ್ಸು ಅಂದೆ. ನಾನಿಲ್ಲ ಹೇಳಿದ್ದೆ. ಅರೆ, ಏ ಕೃಷ್ಣ, ನನ್ನ ಮಾತು ಕೇಳೋ. ಈಗಲೂ ಕಾಲ ಮಿಂಚಿಲ್ಲ. ಈ ನಾಚಿಕೆ ಗಟ್ಟಿ ಕೆಲಸ ಬಿಟ್ಟು ನನ್ನ ಜೊತೆ ಬಾ. ನಾಚಿಕೆ ಗೀಚಿಕೆ ನಾಗ್ತಿ ಹಳ್ಳಿ ಆಚೆಗೆ. ನಾಚಿಕೆ ಪಟ್ಟಿದ್ರೆ 1 ಲಕ್ಷ ಸಿಕ್ತಿತ್ತ? ಈ ಊರ್ ಜನ ಎಲ್ಲ ಹಸು ಬರುತ್ತೆ ಅಂತ ಕನಸು ಕಾಣ್ತಾ ಇದ್ದಾರೆ. ಕಮ್ಮಂಗಿಪುರದ ಜನ ಇರೋದೇ ಕನಸು ಕಾಣೋದಕ್ಕೆ. ಕಾಣ್ಲಿ ಬಿಡು. ಇವತ್ತು 1 ದಿವಸ ಬಿಡಪ್ಪ, ನಾಳೆ ನಾನೇ ಬರ್ತೀನಿ. ನಾಳೆ ಏನಾದ್ರೂ ಶುಭ ಮುಹೂರ್ತ ಇದೆಯಾ? ಒಂಥರ ಶುಭ ಮುಹೂರ್ತಾನೆ. ಅರ್ಚಕರ ಮಗಳು ಇವತ್ತು ರಾತ್ರಿ ಹಾಳು ಮಂಟಪದ ಹತ್ರ ಈ ನಿರುದ್ಯೋಗಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾಳೆ, ಗೊತ್ತಾ? ಏ ಕೃಷ್ಣ 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 ಆಗಿರೋದಕ್ಕೇನೆ ರುಕ್ಮಿಣಿ ರುಚಿ ನೋಡೋಣ ಅಂತಿರೋದು. ಲೇ, ಆ ಮುಗ್ಧ ಹುಡುಗಿ ಬಾಳಲ್ಲಿ ಆಟ ಆಡ್ಬೇಡುವ. ಬಾಲು,
ಅಪ್ಪ ಅಮ್ಮ ಕುಲ ಗೋತ್ರ ಜಾತಿ ಇಲ್ದಿರೋ ನನ್ನಂಥವನಿಗೆ ಬೆಂಗಳೂರಲ್ಲಿ ಯಾವನೇ ಹುಡುಗಿ ಕೊಡ್ತಾನೆ? ನಿನ್ನಿಷ್ಟ. ನೀನ್ ಎಲ್ಲಿ ಸಿಕ್ಕ ಹಾಕೊಳ್ತೀವಿ ಅಂತ ನನಗೆ ಆತಂಕ ಆಗ್ತಾ ಇದೆ. ಬೇಗ ಬಾ, ದಾರಿ ಕಾಯ್ತಾ ಇರ್ತೀನಿ. ಬರ್ತೀನಿ. ತಡ ಮಾಡಿ ಬಂದು ಮತ್ತೆ ತಡಿ ಅಂತಿದ್ದೀಯಾ? ನೀನು ಬರ್ತೀಯೋ ಇಲ್ಲೋ ಅಂತ ಚಡಪಡಿಸ್ತಾ ಇದ್ದ ನನ್ನ ಆತರ ನಿನಗೆ ಅರ್ಥ ಆಗ್ಬೇಕು. ನೀನ್ ಅರ್ಥವಾಗದಿದ್ರೆ ಚೆನ್ನಾಗಿತ್ತು. ನಾನು ನಿನ್ ಬಗ್ಗೆ ಎಷ್ಟೊಂದು ಕನಸು ಕಟ್ಟಿದ್ದೆ. ನೀನ್ ಕಮಂಗಿಪುರಕ್ಕೆ ಬಂದಿರೋದು ಕನಸು ಮಾರೋಕೆ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ. ನಾನು ಮಾರೋದಕ್ಕೆ ಬರ್ಲಿಲ್ಲ ರುಕ್ಮಿಣಿ, ಕೊಂಡ್ಕೊಳ್ಳೋದಕ್ಕೆ, ನಿನ್ನ ಪ್ರೀತಿಯನ್ನ ಸವಿಯೋದಕ್ಕೆ. ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಹೇಳು, ನಕ್ಷತ್ರಗಳ ಹೂಮಾಲೆ ಮಾಡಿ ನಿನ್ನ ತಲೆಗೆ ಮುಡಿಸ್ಲಾ? ಬಿದಿಗೆ ಚಂದ್ರಮನನ್ನ ಬಿಂದಿ ಮಾಡಿ ನಿನ್ನ ಹಣೆಗೆ ಹಚ್ಚಲ? ಎಷ್ಟೇ ಆದ್ರೂ ನೀವು ಪೇಟೆ ಜನ ಬರೀ ನಾಲ್ಗೆಲ್ ಬಣ್ಣನ್ ಮಾತಾಡ್ತೀರಾ. ಕಮ್ಮಂಗಿಪುರದ ಜನ ಕಣ್ಣು ಕಿವಿ ಮೂಗಿನಿಂದ ಮಾತಾಡ್ತೀರಾ? ಅಲ್ಲ, ಕರುಳಿನಿಂದ ಮಾತಾಡ್ತೀವಿ. ಮಾತು ಕರುಳಿನಿಂದ ಬರ್ಬೇಕು ಕೃಷ್ಣ. ಹೊರಡೋ ಹಿಂದಿನ ದಿನ ಜಗಳ ಯಾಕೆ? ಬೆಂಗಳೂರಿಗೆ ಹೋಗ್ತಿದ್ದ ಹಾಗೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ನಾನು ವಾಪಸ್ ಬರ್ಬೇಡ. ಯಾಕೆ? ಯಾಕೆಂದ್ರೆ ನಿನಗೆ ತಂದೆ ತಾಯಿನೂ ಇಲ್ಲ, ನೀನು ವಾಪಸ್ ಬರೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ತಮಾಷೆ ಮಾಡ್ಬೇಡ ರುಕ್ಕು. ತಮಾಷೆ ಮಾಡ್ತಿರೋದು ನೀನು. ಕಮಂಗಿಪುರದ ಪೆದ್ದ ಜನ ಜೊತೆ, ನನ್ನ ಮುಕ್ತ ಪ್ರೀತಿ ಜೊತೆ ತಮಾಷೆ ಆಡಿ ಮಜಾ ತಗೊಳ್ತಿರೋ ನೀನು. ನಾಳೆ ನಾನು ಹೋಗ್ತಿದ್ದೀನಿ ಅಂತ ಬೇಜಾರ? ಸುಮ್ನೆ ಹೋಗಿದ್ರೆ ಬೇಜಾರಾಗ್ತಿರ್ಲಿಲ್ಲ. ನೀನ್ ಈ ರೀತಿ ಮೋಸ ಮಾಡಿ ಹೋಗೋದ್ರಿಂದ ಬೇಜಾರಾಗ್ತಿದೆ. ನನಗೆ ಗೊತ್ತು ಕೃಷ್ಣ, ನೀನು ಕೋ-ಇನ್ಸ್ಪೆಕ್ಟರ್ ಅಲ್ಲ, ನೀನೊಬ್ಬ ನಿರುದ್ಯೋಗಿ, ದಗಲ್ಬಾಜಿ, ಮೋಸಗಾರ. ನಾಳೆ ನೀನ್ ದುಡ್ಡು ತಗೊಂಡೋದ್ರೆ ಮತ್ತೆ ನೀನ್ ಬರೋಲ್ಲ. ರುಕ್ಮಿಣಿ, ಸತ್ಯನ ಈಗಲೇ ಯಾಕೆ ಮುಚ್ಚಿಡ್ತೀಯ? ನನ್ನ ಮನಸ್ಸು ಮಾಡಿದ್ರೆ ಊರ್ ಜನಕ್ಕೆ ನಿನ್ನ ಹಿಡ್ಕೊಳ್ಬೋದು. ಜನ ನಿನ್ನ ಕೊಚ್ಚಾಗ್ತಾರೆ ಗೊತ್ತಾ? ಆದ್ರೆ ನಾನು ನೀನಲ್ಲ. ತಿಳಿದೋ ತಿಳಿದೇನೋ ನಾನು ನಿನ್ನ ಪ್ರೀತಿ ಮಾಡ್ಬಿಟ್ಟೆ. ಆ ಪ್ರೀತಿ ನೆನಪಲ್ಲಿ ನಾನು ಬದುಕ್ತೀನಿ. ನನಗಷ್ಟೇ ಸಾಕು. ರುಕ್ಮಿಣಿ, ನನ್ನನ್ನು ಕ್ಷಮಿಸು. ಹೋಗು, ಎಲ್ಲಿ ಬೇಕಾದ್ರೂ ಹೋಗು. ದುಡ್ಡಿಂದ ಸುಖ ಇಲ್ಲ ಅಂತ ಒಂದಲ್ಲ ಒಂದಿನ ನಿನಗನ್ಸುತ್ತೆ. ನೀನ್ ಬದಲಾಗದೆ ಹೋದ್ರೆ ನಿನಗನ್ನಿಸ್ದೇನೂ ಇರ್ಬೋದು. ಶ್ರೀಕೃಷ್ಣನಿಗೆ ಸಾವಿರಾರು ಹೆಣ್ಣುಗಳು, ಆದ್ರೆ ರುಕ್ಮಿಣಿಗೆ ಒಬ್ಬನೇ ಕೃಷ್ಣ. ನಾನ್ ಬರ್ತೀನಿ. ಬರ್ತೀನ್ರಿ, ಬರ್ತೀನ್ರಪ್ಪ. ಇನ್ಸ್ಪೆಕ್ಟ್ರೆ, ಊರ್ ಜನರೆಲ್ಲ ಕಾಯ್ತಿರ್ತಾರೆ, ಬೇಗ ಬಂದ್ಬಿಡಿ. ಆಯ್ತು ಆಯ್ತು. ಇನ್ಸ್ಪೆಕ್ಟ್ರೆ, ಕೊಟ್ಟಿಗೆ ಕಟ್ಸ್ಕೊಂಡು ಸಿದ್ಧವಾಗಿರ್ತೀವಿ, ಬೇಗ ಬಂದ್ಬಿಡಿ. ಬರ್ತೀನಿ ಬರ್ತೀನಿ. ನೀವು ಹಸುವಿನ ವಿಚಾರನ ಮರ್ತು ಬಿಡಿ. ಚಲೋ ಇರುತ್ತೇರ್ರಿ, ಮತ್ತೆ ಮರ್ಯಾಕ ಹೋಗ್ಬೇಡ್ರಿ. ಇಲ್ಲ ಇಲ್ಲ, ಮರೆಯೋದುಂಟೆ. ಬೇಗ ಬಂದ್ಬಿಡಿ. ಆಯ್ತಮ್ಮ, ಬರ್ತೀನಿ. ಬಾಯ್ ಬಾಯ್. ನಮಸ್ಕಾರ. ಬರ್ತಾ ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಬನ್ನಿ. ಕರ್ಕೊಂಡ್ ಬರ್. ನೀವಿಲ್ಲಿ ಹೊರಡಿ. ಆಯ್ತು ಸರ್. ಟಿಪೋ ನಂಬರ್ 2, ಇಂಟರ್ವ್ಯೂ ನಂಬರ್ 268, ನನ್ನ ಕಂಡಕ್ಟರ್ ಪೋಸ್ಟು ಸರ್. ಸ್ವಲ್ಪ ನೋಡಿ ಸರ್. ಪುರದ ಪುಣ್ಯಂ ಪುರುಷರು ಪಿಂದೆ ಹೋಗುತ್ತಿದೆ ಅಕಟಕಟ. ಸಾ, ನನ್ನ ಹೆಸರು ಆಕಾಶವಾಣಿಲಿ ಬರ್ಲಿಲ್ಲ, ಹೊಸಿ ಹೇಳಿ ಸಾ. ಕಟ್ರ, ಇನ್ಮೇಲೆ ಆಕಾಶವಾಣಿಯಲ್ಲಿ ವಾರಕ್ಕೆ 3 ಸಲ ನಿನ್ನ ಹೆಸರು ಬರ್ತಿರುತ್ತೆ, ಕೇಳ್ತಿರೋ. ಅಲ್ಲಿ ನಮ್ಮ ಚಿಕ್ಕಮ್ಮನೆ ಅನೌನ್ಸರ್. ಕಮಂಗಿ,
ನೀನು ಏನು ಯೋಚನೆ ಮಾಡಬೇಡ, ಸುಮ್ಮನೆ ಕವನ ಬರಿತಾ ಇರು. ದೊಡ್ಡ ಕ್ರಾಂತಿಕಾರಿ ಕವಿ ಕಣಯ್ಯ ನೀನು. ನಮ್ಮ ಕನ್ನಡ ಪ್ರಭಾ, ಪ್ರಜಾವಾಣಿ ಎಡಿಟರ್ಸು, ಲಂಕೇಶಪ್ಪನವರು, ಲಂಕೇಶ್ ಪತ್ರಿಕೆ ಎಡಿಟರು, ಅವರೆಲ್ಲ ನನ್ನ ಪ್ರೆಸ್ ಕ್ಲಬ್ ಫ್ರೆಂಡ್ಸ್ ಕಣಯ್ಯ. ವಾರಕ್ಕೊಂದೊಂದು ಕವನ ಬರೋ ಹಾಗೆ ಮಾಡ್ತೀನಿ. ಕಲ್ಲೇಶಿ, ಇಂಟರ್ವ್ಯೂ ಇಲ್ಲದೆ KSRTC ಕಂಡಕ್ಟರ್ ಜಾಬ್ ನಿಂದು, ನೋಡ್ತಿರು. ಎಷ್ಟ್ ತಡ ಇದು? ಎಲ್ರಿ ಮಾಡ್ತಾರೆ ಅಲ್ಲಿ ನೋಡಿ ಸನ್ನಿ ನನ್ ಮಗನ. ಬೇಕು ಅಂತ ರಾಗ ಹೇಳಿಬೇಡ. ದುಡ್ಡು ಕೊಟ್ರೆ ಮಾತ್ರ ತಗೊಂಡ ಬಂದ ಸಮಯ. ದುಡ್ಡು ತಗೊಂಡು ಬಂದ್ಯಾ? ಹ್ಞೂ ಸಮಯ. ಆಟ ಅಂದ್ರೆ ಆಟ, ಛಲ ಅಂದ್ರೆ ಛಲ. ಹೊಸ ಸಾಕಾದಯ್ಯ, ಹಾಲು ಕುಡಿಯೋದಯ್ಯ. ದುಡ್ಡಿಗೆನ ಮಾಡ್ದೆ? ಮಗನ್ನ ಕೆಲ್ಸಕ್ಕೆ ಇಟ್ಬಿಟ್ಟೆ. ಪರಿಮಳೆ, ಒಂದ್ ವೇಳೆ ನಾ ಮೋಸ ಮಾಡಿದ್ರೆ ಏನ್ ಮಾಡ್ತೀಯ? ಎಲ್ಲಾದ್ರೂ ಉಂಟಾ ಸ್ವಾಮಿ? ನಿಮ್ಮನ್ನ ನೋಡಿದ್ರೆ ಸಾಕ್ಷಾತ್ ಯಾವ್ರು ನೋಡ್ದಂಗ ಆಯ್ತದೆ. ಹಸಿನ್ ದುಡ್ಡು ತಿಂದು ಅರಗಿಸ್ಕೊಳಕ್ ಆಯ್ತದ ಸ್ವಾಮಿ? ಹಸಿನ್ ದುಡ್ಡು ತಿಂದು ಅರಗಿಸ್ಕೊಳಕ್ ಆಯ್ತದ ಸ್ವಾಮಿ?